ಆನೇಕಲ್ ತಾಲೂಕಿನ ಎಲ್ಲ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಈ ಭಾಗದ ಮುಖಂಡರುಗಳೆಲ್ಲ ಬಂದು ಏನು ಸರ್ಕಾರ ನೂತನವಾಗಿ ಆದೇಶ ಮಾಡಿದೆ, ಈ ಅನಧಿಕೃತ ಕಟ್ಟಡಗಳಿಗೆ ಏನ್ ನಾವು ಅನುಮತಿ ಕೊಡಲ್ಲ, ಕರೆಂಟ್ ಕೊಡಲ್ಲ ಅಥವಾ ವಿದ್ಯುತ್ ಕೊಡಲ್ಲ ಅಂತ ಏನು ಆದೇಶ ಆಗಿದೆ, ಇದರ ಪರವಾಗಿ ಮತ್ತು ಯಾಕೆ ಇದ ರೀತಿ ಆದೇಶ ಆಗಿದೆ, ಬೇರೆ ದೇಶಗಳು ಬೇರೆ ರಾಜ್ಯಗಳಲ್ಲಿ ಈ ರೀತಿ ಆಗಿಲ್ವಲ್ಲ ಅನ್ನುವಂತ ಪ್ರಶ್ನೆಯನ್ನು ಇಟ್ಕೊಂಡು ನನ್ನ ಮುಂದೆ ಬಂದಿದ್ರು. ಹಾಗೂ ಮತ್ತು ಇದೊಂದು ಇದರಲ್ಲಿ ಈಗಾಗಲೇ ಕಟ್ಟಡಗಳು ಕಟ್ಟಿ ವರ್ಕ್ ಆರ್ಡರ್ ಆಗಿ ಮತ್ತು ಇವು ಪೇಮೆಂಟ್ಗಳನ್ನು ಪೇ ಮಾಡಿದ್ರು ಸಹ ಅದನ್ನು ತಡೆಯುವಂತಹದ್ದು ಯಾವ ಆದೇಶದಲ್ಲೂ ಇಲ್ಲ. ಯಾಕಂತಂದ್ರೆ ಆದೇಶ ಬರೋ ಮೊದಲು ಇವರು ಆಲ್ರೆಡಿ ಪೇಮೆಂಟ್ ಮಾಡಿರೋದ್ರಿಂದ ಅದನ್ನ ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ ಕ್ರಮ ತಗೊಳ್ತದೆ, ದಯಮಾಡಿ ನೀವು ಇದನ್ನ ಸೆಷನ್ ಅಲ್ಲಿ ಮಾತಾಡಬೇಕು. ಈ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಅವರನ್ನ ಪಾಪ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಏನಾದ್ರೂ ಒಂದು ಕ್ರಮ ತಗೊಳ್ಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿ ಬರೋ ಮೊದಲೇ ನಾನು ಈ ಒಂದು ಪ್ರಶ್ನೆಯನ್ನ ಸದನದಲ್ಲಿ ಮಾಡಿದ್ದೀನಿ. 19ನೇ ತಾರೀಕು ಇದು ಪ್ರಶ್ನೆ ಬರ್ತಾ ಇದೆ. ಸನ್ಮಾನ್ಯ ವಿದ್ಯುತ್ ಮಂತ್ರಿಗಳು ಇದನ್ನ ಉತ್ತರ ಕೊಡ್ಲಿದ್ದಾರೆ. ನಾನೊಂದು ಭರವಸೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಲಕ್ಷಾಂತರ ಜನ ಗ್ರಾಹಕರು ಏನು ಮನೆಗಳನ್ನು ಕಟ್ಟುವಂತವ್ರು ಇಲ್ಲಿ ಈಗ ಸರ್ಕಾರ ಹೊಸ ಆದೇಶ ಮಾಡಿದೆ, ಅನಧಿಕೃತ ಬಡಾವಣೆಗಳು ಮಾಡಬಾರ್ದು ಅಂತೇಳಿ ಇನ್ನು ಮುಂದೆ ಈ ಪ್ರಾಬ್ಲಮ್ ಬರಲ್ಲ. ಆದ್ರೆ ಹಿಂದೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರು ಸೈಟ್ಗಳು, ರೆವಿನ್ಯೂ ಸೈಟ್ಗಳು ಇರ್ಬೋದು, ಇನ್ನೊಂದಿರ್ಬೋದು, ಅವ್ರು ಏನ್ ಮಾಡ್ಬೇಕು ಪಾಪ, ಅವ್ರಿಗೆ ಗೊತ್ತಿರ್ಲಿಲ್ಲ. ಸರ್ಕಾರ ಇದೇ ರೀತಿ 10 ವರ್ಷದ ಮೊದಲೇ ಮಾಡ್ಬಿಟ್ಟಿದ್ರೆ ನೀವು ಅನಧಿಕೃತ ಬಡಾವಣೆ ಮಾಡಬಾರ್ದು ಅಂತ ನಾವ್ ಯಾರು ಪಾಪ ಗ್ರಾಹಕರು ತಗೊಂತಾ ಇರ್ಲಿಲ್ಲ, ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇನ್ನು ಮುಂದೆ ಈ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸ್ಪಷ್ಟವಾದ ಒಂದು ನಿರ್ಧಾರ ತಗೊಂಡಿದ್ದಾರೆ. ಯಾವುದೇ ರೀತಿಯಾದ ಅನಧಿಕೃತ ಬಡಾವಣೆ ಯಾರನ್ನ ಮಾಡಿದವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ ಮತ್ತು ಮಾಡಲೂಬಾರ್ದು, ಮತ್ತು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಹಾಗಾಗಿ ಈಗ ಯಾವ್ದು ನಡೀತಾ ಇಲ್ಲ. ಅದಾದ್ರೆ ಈಗಾಗಲೇ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ಮನೆ ಕಟ್ಟಬೇಕು ಅಂತ ದೊಡ್ಡ ಆಸೆ, ಅವ್ರಿಗೆ ಜೀವನದಲ್ಲಿ ಒಂದು ಮಕ್ಕಳಿಗೆ ಮದುವೆ ಮಾಡ್ಬೇಕು, ಮನೆ ಕಟ್ಟಬೇಕು ಅನ್ನೋಂತ ಇದು ಅವರ ಜೀವನದ ದೊಡ್ಡ ಆಸೆ. ಆ ಆಸೆ ಪೂರೈಸಲಿಕ್ಕೆ ಪಾಪ ಮನೆ ಇಲ್ಲ ಅಂದ್ರೆ ಯಾವ ರೀತಿ ಆಗುತ್ತೆ? ಹಾಗಾಗಿ ಮೊದಲನೇದಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಮತ್ತು ಸದನದಲ್ಲೂ ಚರ್ಚೆ ಮಾಡ್ತೀನಿ. ಈಗಾಗಲೇ ನೀವೇನು ಕಾಂಟ್ರಾಕ್ಟರ್ಸ್ ಮುಖಾಂತರ ಅಥವಾ ಗ್ರಾಹಕರು ದುಡ್ಡು ಕಟ್ಟಿಬಿಟ್ಟು ವರ್ಕ್ ಔಟ್ ಆಗಿರ್ತಕ್ಕಂಥದ್ದನ್ನ ಶೀಘ್ರವಾಗಿ ಈ ತಕ್ಷಣ ನೀವು ಜಾರಿಗೆ ಮಾಡಬೇಕಾಗುತ್ತೆ ಮತ್ತು ಅವ್ರಿಗೆ ಒಂದು ವಿದ್ಯುತ್ ಶಕ್ತಿಯನ್ನ ನೀವು ಕೊಡಬೇಕಾಗ್ತದೆ. ಎರಡನೇದಾಗಿ ಬೇರೆ ರಾಜ್ಯಗಳಲ್ಲಿ ಈ ಒಂದು ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ. ಅವ್ರು ಯಾವ ಆಧಾರದ ಮೇಲೆ ಪಾಲನೆ ಮಾಡ್ತಾರೆ? ನೀವು ಯಾಕೆ ಆತುರವಾಗಿ ಈ ರೀತಿಯಾದ ನಿರ್ಧಾರವನ್ನು ತಗೊಂಡಿದ್ದೀರಾ? ನಮ್ಗೆ ಅನೇಕ ಗ್ರಾಹಕರಿಗೆ ಇದರಿಂದ ತೊಂದರೆ ಆಗ್ತದೆ. ದಯಮಾಡಿ ಇದಕ್ಕೆ ಇನ್ನೊಂದು ಆದೇಶವನ್ನು ಮಾಡಿ, ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಪಾಲನೆ ಮಾಡಿ. ಏನು 3 ಫ್ಲೋರ್ ಇದೆಯೋ ಎಷ್ಟೋ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಿ. ಆದ್ರೆ ಹೊಸ ಕನೆಕ್ಷನ್ಸೇ ಕೊಡ್ತಾ ಇಲ್ಲ, ಬಟ್ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರ ಹತ್ರ ದಾಖಲೆ ಇದೆ. ಹಾಗಾಗಿ ಇದಕ್ಕೆ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ಸರ್ಕಾರ ತಗೋಬೇಕು. ಸನ್ಮಾನ್ಯ ನಮ್ಮ ಇಂಧನ ಸಚಿವರಾದ ಸನ್ಮಾನ್ಯ ಜಾರ್ಜ್ ಅವರಲ್ಲಿ ವಿನಂತಿ ಮಾಡ್ತೀನಿ ಮತ್ತು ಸದನದಲ್ಲೂ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಏನು ಗೊತ್ತೋ ಗೊತ್ತಿಲ್ಲದೋ ಈ ತಗೊಂಡಿರ್ತಕ್ಕಂಥ ಅನೇಕ ಗ್ರಾಹಕರು, ಲಕ್ಷಾಂತರ ಜನ ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ. ಯಾವತ್ತು ಈ ಸರ್ಕಾರ ನಿರ್ಧಾರ ಮಾಡ್ತದೋ, ಯಾವತ್ತು ನಾವು ಸೂರನ್ನ ಕಟ್ಕೊಂತೀವೋ, ನಮ್ಗೆ ಮನೆ ಆಗ್ತದೋ, ಕರೆಂಟ್ ಬರುತ್ತೋ ಅನ್ನುವಂತ ಆಸೆಯಲ್ಲಿದ್ದಾರೆ. ಮತ್ತು ಈಗಾಗಲೇ ಕಟ್ಟಿರ್ತಕ್ಕಂಥವ್ರು ಸಹ ಗೊತ್ತಿಲ್ದಿರ ಕಟ್ಟಿದ್ದಾರೆ. ನಿಮ್ಮ ಆದೇಶ ಇರಲಿಲ್ಲ, ಅವ್ರು ವರ್ಕ್ ಆರ್ಡರ್ ಟೆಂಪರರಿ ಕನೆಕ್ಷನ್ ತಗೊಂಡಿದ್ದಾರೆ, ಮತ್ತೆ ವರ್ಕ್ ಆರ್ಡರ್ ಆಗಿದೆ, ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ. ನೀವು ಪೇಮೆಂಟ್ ಕಟ್ಸ್ಕೊಂಡು ನೀವು ಕೊಡ್ತಾ ಇಲ್ಲ ಅಂದ್ರೆ ಅದು ನಿಮ್ ತಪ್ಪಾಗುತ್ತೆ. ಯಾಕಂದ್ರೆ ನೀವು ಪೇಮೆಂಟ್ ಕಟ್ಸ್ಕೊಂಡು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ರಿಟರ್ನ್ ಕೊಡ್ಬೇಕಾಗಿತ್ತು ನೀವು. ಹಾಗಾಗಿ ರಿಟರ್ನ್ ಕೊಡುವಂತ ಇದನ್ನು ಮಾಡಬೇಡ್ರಿ. ದಯಮಾಡಿ ನೀವು ಏನ್ ಈಗಾಗಲೇ ವರ್ಕೌಟ್ ಆಗಿರ್ತಕ್ಕಂಥವ್ರಿಗೆ ಅರ್ಜೆಂಟ್ ಆಗಿ ತುರ್ತಾಗಿ ನೀವು ಅದನ್ನ ಕ್ರಮ ತಗೊಂಡು ಅದಕ್ಕೆ ಕನೆಕ್ಷನ್ಸ್ ಕೊಡ್ಬೇಕಾಗ್ತದೆ. ಮತ್ತು ಹೊಸದಾಗಿ ಮನೆ ಕಟ್ಟಗಳಿಗೆ ಏನ್ ಕಾಯ್ತಾ ಇದ್ದಾರೆ ಅವ್ರಿಗೂ ಸಹ ನೀವೊಂದು ಯಾವ ರೀತಿಯಾದಂತ ನೀವು ನಿಯಮಗಳನ್ನು ಪಾಲನೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಅವ್ರಿಗೂ ಸಹ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂತ ನಿರ್ಧಾರ ತಗೊಂಡಿಲ್ಲ, ನಮ್ಮ ರಾಜ್ಯದಲ್ಲಿ ತಗೊಂಡಿದ್ದಾರೆ. ಆದ್ರೆ ನಮ್ಮ ಸರ್ಕಾರ ಅತ್ಯುತ್ತಮವಾದಂತ ಸರ್ಕಾರ ನಡೀತಾ ಇದೆ ಮತ್ತು ಒಂದು ಉತ್ತಮವಾದಂತ ನಾವು ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದು? ನಾವು ಬಡವರು ಕೊಟ್ಟಿದ್ದೀವಿ. ಇಲ್ಲಿ ಯಾರು ಪಾಪ ಅನಧಿಕೃತವಾಗಿ ಸೈಟ್ಗಳು ತಗೊಂಡಿರೋದು ಯಾರು? ಬಡವರು ತಗೊಂಡಿದ್ದಾರೆ. ಅಂತವ್ರಿಗೆ ನಾವು ತೊಂದರೆ ಕೊಡದಂತ ರೀತಿಯಲ್ಲಿ ಮಾಡಬೇಕು. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೌರವ ಬರುತ್ತೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಗೌರವ ಬರ್ತದೆ, ಅದೇ ರೀತಿಯಾಗಿ ಇಂಧನ ಸಚಿವರಿಗೂ ಗೌರವ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದಕ್ಕೆ ಉತ್ತಮವಾದಂತ ನಿರ್ಧಾರವನ್ನು ಮಾಡಿ ಗ್ರಾಹಕರಿಗೆ ಏನು ಮನೆ ನಿವೇಶನದಾರರಿಗೆ ಉತ್ತಮವಾದಂತ ಸಿಹಿ ಸುದ್ದಿಯನ್ನು ನೀವು ಕೊಡಬೇಕು ಅಂತೇಳಿ ಈ ಮೂಲಕ ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.